Hello everyone, welcome back to Nail Swipes. Today is our day 2 in Hyderabad. ಲಾಸ್ಟ್ ವ್ಲಾಗಲ್ಲಿ ನಾವು ಹೈದ್ರಾಬಾದ್ ಸುತ್ತಮುತ್ತ ಇರೋ ಬೇರೆ ಬೇರೆ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬಂದು ಫೈನಲಿ ಹೈದ್ರಾಬಾದಲ್ಲಿ ಸ್ಟೇ ಆಗಿದ್ವಿ ಆ್ಯಂಡ್ ದಿಸ್ ಇಸ್ ವೇರ್ ವಿ ಹ್ಯಾವ್ ಸ್ಟೇಡ್. ಸೊ ಇವತ್ತು ಹೈದ್ರಾಬಾದಲ್ಲಿರೋ ಬೇರೆ ಬೇರೆ ಪ್ಲೇಸಸ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಯೂಶ್ವಲಿ ಎಲ್ಲ ಪ್ಲೇಸಸ್ಸು ಅರೌಂಡ್ 10 o'clock ಸ್ಟಾರ್ಟ್ ಆಗೋದು. ಸೊ ವಿ ಗಾಟ್ ರೆಡಿ ಬೈ 8 o'clock ಓನ್ಲಿ. ಸೊ ಅಷ್ಟೊತ್ತಿಗೆ ಏನಾದರೂ ಪ್ಲೇಸಸ್ ಓಪನ್ ಇರುತ್ತಾ ಅಂತ ನೋಡೋಷ್ಟೊತ್ತಿಗೆ ಜಗನ್ನಾಥ್ ಟೆಂಪಲ್ಲು ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಿತ್ತು. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಟ್ರಾಫಿಕ್ ಕೂಡ ಅಷ್ಟೊಂದೇನೂ ಇರಲಿಲ್ಲ ಬಿಕಾಸ್ ನಾವು ಆದಷ್ಟು ಬೇಗ ಇಲ್ಲಿಂದ ಬಿಟ್ಟಿದ್ವಿ ರೂಮಿಂದ. ಅದಕ್ಕೆ ಹೋಗ್ತಾ ಇದ್ದೀವಿ ಆರಾಮಾಗಿ. ಸ್ವಲ್ಪ ದೂರ ಇದ್ದಿದ್ದರಿಂದ ನನ್ನ ಮಗ ಕೂಡ ಈ ಥರ ಟೈಮ್ ಪಾಸ್ ಮಾಡ್ತಿದ್ದಾನೆ. ಫೈನಲಿ ನಾವು ಜಗನ್ನಾಥ್ ಟೆಂಪಲ್ಗೆ ರೀಚ್ ಆದ್ವಿ. ಬಂಜಾರಾ ಹಿಲ್ಸಲ್ಲಿ ಬರುತ್ತೆ ಇದು. ವಿ ಹ್ಯಾಡ್ ದಿಸ್ ಪ್ಲೇಸ್ ಇಸ್ ಅನ್ ಆಪ್ಷನಲ್. ಟೈಮ್ ಇದ್ದೇ ನೋಡಬೇಕು ಅಂದ್ಕೊಂಡಿದ್ವಿ, ಬಟ್ ಹೈದ್ರಾಬಾದಲ್ಲಿ ಫಸ್ಟ್ ಪ್ಲೇಸ್ ಇದನ್ನೇ ನೋಡಿದ್ವಿ ಬಿಕಾಸ್ ಇಟ್ ವಾಸ್ ಆಲ್ರೆಡಿ ಓಪನ್ ಸೊ ಅರ್ಲಿ ಇನ್ ದ ಮಾರ್ನಿಂಗ್. ಮೇನ್ ಡೋರ್ ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ ಬೇಗನೆ ಹೋಗಿರೋದ್ರಿಂದ ತುಂಬಾ ಪೀಸ್ಫುಲ್ ಆಗಿತ್ತು, ಮನಸ್ಸಿಗೆ ಒಳ್ಳೆ ಶಾಂತಿ ಸಿಕ್ತು. ಇಟ್ ವಾಸ್ ನೈಸ್. ಇಲ್ಲಿ ಯಾವುದೇ ದೇವಸ್ಥಾನದಲ್ಲಾದರೂ ಕೂಡ ಮೊಬೈಲು ತೊಗೊಂಡು ಹೋಗೋ ಹಾಗಿಲ್ಲ, ರೆಕಾರ್ಡ್ ಮಾಡೋ ಹಾಗಿಲ್ಲ. ಹೊರಗಡೆ ನಾವು ಎಷ್ಟಾದರೂ ಮಾಡ್ಕೋಬೋದು. ಸೊ ಐ ಆಮ್ ಶೋಯಿಂಗ್ ಓನ್ಲಿ ದ ಔಟ್ಸೈಡ್ ಪಾರ್ಟ್. ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಶಿವ, ಗಣೇಶ, ದೇವಿ ಈ ಥರ ಬೇರೆ ಬೇರೆ ದೇವರುಗಳು ಕೂಡ ಇದ್ದಾರೆ. ದಿಸ್ ಈಸ್ ದ ಮೇನ್ ಟೆಂಪಲ್. ವಿ ಆರ್ ಎಂಟರಿಂಗ್ ದ ಜಗನ್ನಾಥ್ ಟೆಂಪಲ್ ರೈಟ್ ನೌ. ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಲ್ಲೇ ಪಕ್ಕದಲ್ಲೇ ನವಗ್ರಹಗಳು ಕೂಡ ಇದೆ. ದೇವಸ್ಥಾನ ಬೆಳಗ್ಗೆ ಅರೌಂಡ್ 6 ಗಂಟೆಗೆಲ್ಲ ಓಪನ್ ಆಗಿರುತ್ತೆ. ಆವಾಗಲೇ ಪೂಜೆ ಕೂಡ ಮಾಡಿರ್ತಾರೆ. ನಾವು ಬಂದು ರೀಚ್ ಆಗೋಷ್ಟೊತ್ತಿಗೆ 8:30 ಎಲ್ಲ ಆಗಿತ್ತು. ಹೊರಗಡೆ ಬರೋಷ್ಟೊತ್ತಿಗೆ 9:30 ಎಲ್ಲ ಆಗಿತ್ತು. ಟೈಮ್ ಇದೆಯಲ್ಲ ಅಂತ ಸ್ವಲ್ಪ ಫೋಟೋಶೂಟು ಅದೆಲ್ಲ ಮಾಡಿದ್ವಿ. ಇವತ್ತು ನಮ್ಮ ಪ್ಲ್ಯಾನ್ ಏನಿತ್ತು ಅಂದರೆ, ಮೊದಲು ಜಗನ್ನಾಥ್ ಟೆಂಪಲ್ಲು, ಆಮೇಲೆ ಶಿಲ್ಪಾರಾಮಂ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ವಿಲೇಜು, ಅದಾದಮೇಲೆ ಸಲಾರ್ ಜಂಗ್ ಮ್ಯೂಸಿಯಮ್ಮು, ಚಾರ್ ಮಿನಾರು, ಸ್ನೋ ವರ್ಲ್ಡು, ಆಮೇಲೆ ಹುಸೇನ್ ಸಾಗರ್ ಲೇಕಲ್ಲಿ ಬೋಟಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಟೈಮ್ ಸಾಲದಿರೋ ಕಾರಣಕ್ಕೆ ನಮಗೆ ಸಲಾರ್ ಜಂಗ್ ಮ್ಯೂಸಿಯಮ್ ಒಂದು ಮಿಸ್ ಆಯಿತು ಬಿಕಾಸ್ ವಿ ವರ್ ಸ್ಟಕ್ ಇನ್ ಟ್ರಾಫಿಕ್. ಸೊ ಇವಾಗ ನಾವು ಶಿಲ್ಪಾರಾಮಂ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಲೇಜ್ಗೆ ಹೋಗ್ತಾ ಇದ್ವಿ. ಆನ್ ದ ವೇ ನಮಗೆ ದುರ್ಗಂ ಚೆರು ಕೇಬಲ್ ಬ್ರಿಡ್ಜ್ ಕೂಡ ಕಾಣಿಸ್ತು. ಇದನ್ನು ರಾತ್ರಿ ಹೊತ್ತಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನಾವು ಶಿಲ್ಪಾರಾಮಂ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಲೇಜ್ಗೆ ಬಂದಿದ್ದೀವಿ. ಇದು ಅರೌಂಡ್ 11:30ಗೆಲ್ಲ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟಾಗಿ. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಸೊ ಅದಕ್ಕೆ ಅಲ್ಲೇ ಬ್ರೇಕ್ಫಾಸ್ಟನ್ನು ಮಾಡ್ಕೊಂಡ್ವಿ ಹೊರಗಡೆ. ಇಲ್ಲಿ ಮಕ್ಕಳನ್ನ ಕೂಡ ಕರ್ಕೊಂಡ್ಬಂದಿರ್ತಾರೆ, ಲೈಕ್ ಟೂರ್ ಆರ್ ಪಿಕ್ನಿಕ್. ಅಲ್ಲಿ ಅವರಿಗೆ ಬಾರ್ಗೇನಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನು ಟೀಚರ್ಸ್ ಕೂಡ ಹೇಳ್ಕೊಡ್ತಿರ್ತಾರೆ. ಇಟ್ ವಾಸ್ ವೆರಿ ನೈಸ್ ಟು ಲುಕ್ ಆ್ಯಟ್. ಈ ಥರ ಎಲ್ಲ ಕರ್ಕೊಂಡ್ಬರೋದ್ರಿಂದ ಅವರು ಕೂಡ ಲೈಫ್ ಸ್ಕಿಲ್ಸನ್ನು ಕಲಿತಾರೆ ಇನ್ಸ್ಟೆಡ್ ಆಫ್ ರೀಡಿಂಗ್ ಎವ್ರಿಥಿಂಗ್ ಫ್ರಮ್ ದ ಬುಕ್ ಓನ್ಲಿ. ಸೊ ನಮಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ನಿಮಗೆ ಬೇರೆ ಬೇರೆ ಸ್ಟೇಟಿಂದ ಬಂದಿರೋ ಆರ್ಟ್ಸು, ಕ್ರಾಫ್ಟ್ಸು ಎಲ್ಲ ಸಿಗುತ್ತೆ. ಜ್ಯುವೆಲ್ರಿ, ಬಟ್ಟೆ, ಹೋಮ್ ಡೆಕೋರು ಮತ್ತು ಟಾಯ್ಸು, ಓವರ್ ಆಲ್ ಎವ್ರಿಥಿಂಗ್. ಇಟ್ ಈಸ್ ಲೈಕ್ ಅ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಶಾಪಿಂಗ್ ಲವರ್ಸ್. ಇವಾಗ ನಾವು ಇಯರಿಂಗ್ಸ್ ನೋಡ್ತಾ ಇದ್ದೀವಿ. ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾನೆ ನೋಡಿ. ಯಾವುದು ಅದು ಚಂದ ಐತೆ. ಎಲ್ಲ ಫ್ಲವರ್ ಇದ್ದು ಹಿಡಿಯಕತ್ತಾರ ನೋಡು. ಹಿ ವಾಸ್ ಪಿಕಿಂಗ್ ಥಿಂಗ್ಸ್ ಫಾರ್ ಅಸ್. ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಅವ್ರ ಅಚ್ಚು ಮನೆಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಹೇಳ್ತಾ ಇದ್ದ. ಹಿ ಈಸ್ ಸಚ್ ಅ ಜೆಂಟಲ್ ಮ್ಯಾನ್. ಓಕೆ, ಇವಾಗ ನೋಡಿ ನಾವು ತಾಮ್ರದ ಪ್ರಾಡಕ್ಟ್ಸನ್ನು ನೋಡ್ತಾ ಇದ್ದೀವಿ. ಎಷ್ಟು ವೆರೈಟೀಸ್ ಆಗಿದೆ. ಮತ್ತು ಬಟ್ಟೆಗಳು ಕೂಡ, ಎಸ್ಪೆಷಲಿ ಕಾಟನ್ ಕುರ್ತಾ ಫಾರ್ ಚಿಲ್ಡ್ರನ್, ಫಾರ್ ಮೆನ್ ತುಂಬ ಚೆನ್ನಾಗಿದ್ದು. ಆಮೇಲೆ ಫಾರ್ ಗರ್ಲ್ಸ್ ಆರ್ ಸಮ್ ಯಂಗ್ ಚಿಲ್ಡ್ರನ್ ಆರ್ ಫಾರ್ ವುಮೆನ್ ಟಾಪ್ಸ್ ಎಲ್ಲ ಚೆನ್ನಾಗಿದ್ದು. ನಾವು ಕೂಡ ಒಂದಷ್ಟು ತೊಗೊಂಡಿದ್ದೀವಿ. ದೇ ವರ್ ಸೋ ನೈಸ್. ಇದು ತುಂಬ ದೊಡ್ಡ ಪ್ಲೇಸ್ ಇದೆ. ಸೊ ಯು ನೀಡ್ ಅಟ್ಲೀಸ್ಟ್ 1.5 to 2 hours ಟು ಕವರ್ ದ ಎಂಟೈರ್ ಪ್ಲೇಸ್. ಪುಟ್ಟ ಪುಟ್ಟ ಸ್ಟಾಲ್ಸ್ ಇರುತ್ತೆ. ನಿಮ್ಗೆ ಎಲ್ಲಿ ಏನು ಲೈಕ್ ಆಗುತ್ತೋ ಅದನ್ನು ನೀವು ಖರೀದಿ ಮಾಡ್ಬೋದು. ಬಟ್ ರೇಟ್ ತುಂಬ ಹೆಚ್ಚಿಗೆ ಹೇಳ್ತಾರೆ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾರ್ಗೇನ್ ಮಾಡಿ. ಆ್ಯಂಡ್ ಮೋಸ್ಟ್ ಆಫ್ ದಮ್ ವಿಲ್ ಸ್ಪೀಕ್ ಇನ್ ಹಿಂದಿ ಆಲ್ಸೋ. ಆಮೇಲೆ ಅಡ್ಡಾಡಿ ಸುಸ್ತಾದರೆ ರೆಸ್ಟ್ ಮಾಡಲಿಕ್ಕೆ ಪ್ಲೇಸಸ್ ಕೂಡ ಇದೆ. ಮತ್ತು ಜ್ಯೂಸು, ಡ್ರಿಂಕ್ಸು, ಬ್ರೇಕ್ಫಾಸ್ಟು ಎಲ್ಲ ಥರ ಸಿಗುತ್ತೆ. ಬಟ್ ನಾವು ಹೊರಗಡೆಯಿಂದನೇ ಎಲ್ಲ ಕ್ಯಾರಿ ಮಾಡ್ಕೊಂಡು ಬಂದಿದ್ವಿ. ಸೊ ವಿ ಡಿಡ್ಂಟ್ ಬೈ ಎನಿಥಿಂಗ್ ದೇರ್ ಎಸ್ಪೆಷಲಿ ಟು ಈಟ್. ಆಮೇಲೆ ಇಲ್ಲಿ ಆ್ಯಂಟಿಕ್ ಪೀಸಸ್ ನೋಡಿ ಎಷ್ಟು ಚೆನ್ನಾಗಿದೆ. ಮಿರರ್ಸು, ಕ್ಲಾಕು, ವಾಲ್ ಕ್ಲಾಕ್ಸು ಅದೆಲ್ಲ. ಇಟ್ ವಾಸ್ ಸೋ ನೈಸ್. ಆಮೇಲೆ ಒಂದಷ್ಟು ಕಾಶ್ಮೀರಿ ಪ್ರಾಡಕ್ಟ್ಸು, ಹ್ಯಾಂಡ್ ವೂವನ್ ಪ್ರಾಡಕ್ಟ್ಸು ಎಲ್ಲ ಇದ್ವು.
ರೇಟ್ ಜಾಸ್ತಿ ಹೇಳ್ತಾರೆ. ವಿ ಜಸ್ಟ್ ಹ್ಯಾವ್ ಟು ಬಾರ್ಗೇನ್. ಆಮೇಲೆ ಚಿಕ್ಕ ಮಕ್ಕಳಿಗೆ ಟಾಯ್ಸು, ವುಡನ್ ಟಾಯ್ಸು ಎಲ್ಲ ತುಂಬ ಚೆನ್ನಾಗಿದ್ವು. ಶ್ರೇಷ್ಠನಿಗೂ ಕೂಡ ಸಿಕ್ಕಾಪಟ್ಟೆ ಸಾಮಾನನ್ನು ತೊಗೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಮತ್ತು ನಮ್ಮ ಮನೆಯಲ್ಲಿರೋ ಪುಟ್ಟ ಪುಟ್ಟ ಮಕ್ಕಳಿಗೆ ಎಲ್ಲರಿಗೂ ಕೂಡ ಆಟ ಸಾಮಾನನ್ನು ಇಲ್ಲಿಂದನೇ ಖರೀದಿ ಮಾಡಿದ್ವಿ. ಬಿಕಾಸ್ ವಿ ಡಿಂಟ್ ಗೆಟ್ ಮಚ್ ಟೈಮ್ ಟು ಶಾಪ್ ಎನಿವೇರ್ ಎಲ್ಸ್. ಮತ್ತು ಇಲ್ಲಿ ಆಪ್ಷನ್ಸ್ ಕೂಡ ತುಂಬ ಚೆನ್ನಾಗಿದ್ವು, ಅದಕ್ಕೆ ಇಲ್ಲಿಂದನೇ ತೊಗೊಂಡ್ವಿ. ಒನ್ ಮೋರ್ ಥಿಂಗ್ ಏನಂದರೆ, ನೀವು ಮ್ಯಾಪಲ್ಲಿ ಸರ್ಚ್ ಮಾಡಿದಾಗ ಶಿಲ್ಪಾರಾಮಮ್ದು ಬೇರೆ ಬೇರೆ ಪ್ಲೇಸಸ್ ಎಲ್ಲ ಇದೆ. ಸೊ ಪರ್ಟಿಕ್ಯುಲರ್ಲಿ ಶಿಲ್ಪಾರಾಮಮ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ವಿಲೇಜ್ ಅಂತಲೇ ಟೈಪ್ ಮಾಡಿ ಮ್ಯಾಪ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇರೆ ಲೊಕೇಶನ್ಗೆ ಹೋಗ್ಬಿಡ್ತೀರಾ. ಲೈಕ್ ಶಿಲ್ಪಾರಾಮಮ್ ಪಾರ್ಕು ಏನೇನೋ ಇದೆ, ಬೇರೆ ಬೇರೆ ಪ್ಲೇಸಸ್ಸು. ನಮಗೆ ಪರ್ಟಿಕ್ಯುಲರಾಗಿ ಇಲ್ಲೇ ಬರಬೇಕಂತ ಇತ್ತು, ಸೊ ಅದಕ್ಕೆ ಇದೇ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ರೋಟಿ ಬಾಕ್ಸಸ್ಸು ಮತ್ತು ಸಮ್ ವುಡನ್ ಟಾಯ್ಸು ಮತ್ತು ವುಡನ್ ಬಾಕ್ಸಸ್ ಆ್ಯಂಡ್ ಬಾಟಲ್ಸು ಇವೆಲ್ಲ ತುಂಬ ಚೆನ್ನಾಗಿದ್ದು. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಎಸ್ಪೆಷಲಿ ಹೋಮ್ ಡೆಕೋರ್ ಐಟಮ್ಸು ತುಂಬಾ ಚೆನ್ನಾಗಿದ್ದು. ನಾವು ಅಷ್ಟೊಂದೇನು ತೊಗೊಳಿಕ್ಕೆ ಹೋಗಿಲ್ಲ, ಬಿಕಾಸ್ ಅಷ್ಟು ಯೂಸ್ ಮಾಡಲ್ಲ ಆ್ಯಂಡ್ ವಿ ಆರ್ ಸ್ಟೇಯಿಂಗ್ ಇನ್ ರೆಂಟೆಡ್ ಹೌಸ್, ಅದಕ್ಕೆ. ಆಮೇಲೆ ಇಲ್ಲಿ ನೋಡಿ, ನನ್ನ ಮಗ ಬ್ಯಾಗೆಲ್ಲ ತಾನೇ ಹಿಡ್ಕೊಂಡು ಓಡಾಡ್ತಿದ್ದಾನೆ, ನಮ್ಮ ಕೈಗೆ ಕೊಡ್ತಾನೆ ಇರಲಿಲ್ಲ. ಆ್ಯಂಡ್ ಜ್ಯುವೆಲ್ರಿ ಕೂಡ ತುಂಬಾ ಚೆನ್ನಾಗಿದ್ವು. ಸೊ ವಿ ಬಾಟ್ ಸಮ್ ಮಿನಿ ಜ್ಯುವೆಲ್ರಿ ಹಿಯರ್. ಆ್ಯಂಡ್ ಫೈನಲಿ ಇವೆಲ್ಲ ಮುಗಿಸೋಷ್ಟೊತ್ತಿಗೆ ಅರೌಂಡ್ 2 hours ಆಗಿತ್ತು. ವಿ ವರ್ ಸೋ ಟಯರ್ಡ್. ಗಾಡೀಲಿ ನನ್ನ ಮಗ ಅಂತೂ ಮಲ್ಕೊಂಡ್ಬಿಟ್ಟ. ಆಮೇಲೆ ಸಲಾರ್ಜಂಗ್ ಮ್ಯೂಸಿಯಂ ಬಿಟ್ಟು ಚಾರ್ಮಿನಾರ್ ಹತ್ರ ಬಂದ್ವಿ. ಎಲ್ರಿಗೂ ಹಶ್ವಾಗಿತ್ತು, ಮಧ್ಯಾಹ್ನ ಟೈಮ್ ಬೇರೆ. ಬಟ್ ವಿ ಹ್ಯಾಡ್ ಅ ಪ್ಲ್ಯಾನ್ ಆಫ್ ಈಟಿಂಗ್ ಬಿರಿಯಾನಿ ಆಫ್ಟರ್ ವಾಚಿಂಗ್ ಚಾರ್ಮಿನಾರ್. ಸೊ ಸ್ನ್ಯಾಕ್ಸ್ ಏನಾದರೂ ತಿಂದ್ರಾಯಿತು ಅಂದ್ಕೊಂಡು ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ಹೊರಟ್ವಿ. ಇಲ್ಲಿ ಚಾರ್ಮಿನಾರ್ ಮಾರ್ಕೆಟು ಕೂಡ ತುಂಬಾ ದೊಡ್ಡದು, ಪಾರ್ಕಿಂಗ್ ಜಾಗ ಸಿಗೋದೇ ದೊಡ್ಡದು. ಸೊ ಸ್ವಲ್ಪ ದೂರದಲ್ಲೇ ಕಾರ್ ಪಾರ್ಕ್ ಮಾಡಿ ಆಮೇಲೆ ಮಾರ್ಕೆಟಲ್ಲಿ ಹಾಯ್ದು ಚಾರ್ಮಿನಾರ್ ಕಡೆ ಹೊರಟ್ವಿ. ತುಂಬ ಚೆನ್ನಾಗಿದೆ ಮಾರ್ಕೆಟ್ ಮಾತ್ರ. ಬಳೆ ಮತ್ತು ಆ್ಯಕ್ಸೆಸರೀಸ್ ಫಾರ್ ವುಮೆನ್ನು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲೆಲ್ಲ ವೆಡ್ಡಿಂಗ್ ಶಾಪಿಂಗ್ ಕೂಡ ಮಾಡ್ತಾರೆ. ಇಟ್ ವಾಸ್ ವೆರಿ ನೈಸ್. ಇಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಎಸ್ಪೆಷಲಿ ಹೇರ್ ಆಕ್ಸೆಸರೀಸು ತುಂಬ ಚೆನ್ನಾಗಿದ್ವು. ಸೊ ಮೊದಲು ಚಾರ್ಮಿನಾರ್ ಹತ್ರ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಆಮೇಲೆ ವಾಪಸ್ ಬರಬೇಕಾದ್ರೆ ಶಾಪಿಂಗ್ ಮಾಡಿದ್ವಿ. ನನಗೆ ಚಾರ್ಮಿನಾರ್ ನೋಡಿದ ತಕ್ಷಣ ಮೊದಲು ನೆನಪಾಗಿದ್ದು ಅಂದರೆ ನಮ್ಮೂರಲ್ಲಿರೋ ಗೋಲ್ ಗುಂಬಜು. ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ, ಆಲ್ಮೋಸ್ಟ್ ಸೇಮೇ ಇದೆ. ಇಲ್ಲೂ ಕೂಡ ಮೇಲೆ ಹತ್ಕೊಂಡು ಹೋಗಬೇಕು, ನೋಡಬೇಕು, ಮತ್ತು ಕೆಳಗಡೆ ಇಳಿದು ಬರೋದು ಅಷ್ಟೇ. ಇಲ್ಲಿ ಗೋಲ್ ಗುಂಬಜಲ್ಲಿ 7 times ಸೌಂಡ್ ಬರುತ್ತೆ ಇಫ್ ಯು ಸ್ಪೀಕ್ ಎನಿಥಿಂಗ್. ಚಾರ್ಮಿನಾರಲ್ಲಿ ಅದೇನೂ ಬರಲ್ಲ. ಮೇಲ್ಗಡೆ ನಿಂತು ಹೈದ್ರಾಬಾದ್ ಮಾರ್ಕೆಟ್, ಓಲ್ಡ್ ಸಿಟಿ ಎಲ್ಲ ನೋಡ್ಬೋದು. ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ವ್ಯೂ. ಸೊ ಇವಾಗ ನಾವು ಟಿಕೆಟ್ ತೊಗೊಂಡು ಒಳಗಡೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಮೇಲೆಲ್ಲರೂ ಇದ್ದಾರೆ. ನಾವು ಕೂಡ ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಮೇಲ್ಗಡೆ ಹೋಗಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು, ಸ್ಟೆಪ್ಸ್ ಎಲ್ಲ ಟ್ರಯಾಂಗಲ್ ಶೇಪಲ್ಲಿದೆ, ಬಿಕಾಸ್ ವಿ ಶುಡ್ ಗೋ ಅಪ್ ದೇರ್ ಇನ್ ದ ಸ್ಪೈರಲ್ ಫಾರ್ಮ್. ಸ್ಟೆಪ್ಸ್ ಎಲ್ಲ ಸ್ಪೈರಲ್ ಥರ ಇದೆ. ಸೊ ಸ್ಟೆಪ್ಸ್ ಎಲ್ಲ ಟ್ರಯಾಂಗಲ್ ಶೇಪಲ್ಲಿದೆ, ತುಂಬ ಎತ್ತರ. ಬಟ್ ಅಷ್ಟೊಂದೇನೂ ಇಲ್ಲ, ಬಿಜಾಪುರಲ್ಲಿ ಗೋಲ್ಗುಂಬಜಲ್ಲಿ ಇರೋ ಥರ ಜಾಸ್ತಿ ಸ್ಟೆಪ್ಸ್ ಇಲ್ಲ, ಮ್ಯಾನೇಜಬಲ್, ಸ್ವಲ್ಪನೇ ಇದೆ. ಸೊ ಇವಾಗ ನಾವು ಮೇಲಿಂದ ಓಲ್ಡ್ ಸಿಟಿನ ನೋಡ್ತಾ ಇದ್ದೀವಿ. ಮಾರ್ಕೆಟು, ಚಾರ್ಮಿನಾರ್ ಮಾರ್ಕೆಟು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಲಿಕ್ಕೆ. ಮತ್ತು ಇಲ್ಲಿ ಪಾರಿವಾಳಗಳು ತುಂಬ ಚೆನ್ನಾಗಿ ಹಾರಾಡ್ತಿರ್ತವೆ. ಶ್ರೇಷ್ಠ ಕೂಡ ಇಲ್ಲಿ ಪಾರಿವಾಳ ಎಲ್ಲ ಕೌಂಟ್ ಮಾಡ್ತಿದ್ದಾನೆ ಎಷ್ಟಿದ್ದಾವೆ ಅಂತ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ನೀಟಾಗಿದೆ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಇಷ್ಟೊಂದು ಪಾರಿವಾಳಗಳು ಇದ್ದರೂ ಕೂಡ ಗಲೀಜ್ ಅನಿಸಲ್ಲ ಜಾಗ. ಇಟ್ ಈಸ್ ವೆರಿ ನೈಸ್. ಆರ್ಕಿಟೆಕ್ಚರ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫೈನಲಿ ನಾವು ಕೆಳಗಡೆ ಇಳಿದು ಬಂದ್ವಿ. ಇಲ್ಲಿ ನಿಮಗೆ 1 hour ಆದರೂ ಬೇಕಾಗುತ್ತೆ ಟೈಮು. ಇಲ್ಲಿ ಹ್ಯಾಂಡ್ಮೇಡ್ ಬ್ಯಾಂಗಲ್ಸ್ ಕೂಡ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ಥರ ಕೈಯಿಂದನೇ ಮಾಡಿ ಕೊಡ್ತಾರೆ. ಅಲ್ಲಿ ಸ್ಯಾಂಪಲ್ಸ್ ಎಲ್ಲ ಡಿಸೈನ್ ಇಟ್ಟಿರ್ತಾರೆ, ನಿಮ್ಗೆ ಯಾವ ಡಿಸೈನ್ ಬೇಕು ಅದನ್ನು ನೀವು ಹೇಳಿ ಮಾಡಿಸ್ಕೋಬೋದು. ಇಲ್ಲಿಂದ ಹೊರಗಡೆ ಬರೋಷ್ಟರಲ್ಲಿ ನನಗೆ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಸೊ ಒಂದು ಫೇಮಸ್ ಪ್ಲೇಸ್ ನೋಡಿದ್ವಿ ಇಲ್ಲಿ ಚಾರ್ಮಿನಾರ್ ಹತ್ರ. ಅಲ್ಲಿ ರೀಚ್ ಆಗೋಕ್ಕೂ ನಮಗೆ ಸಿಕ್ಕಾಪಟ್ಟೆ ಟೈಮ್ ತಗೋತು, ಬಿಕಾಸ್ ದ ಟ್ರಾಫಿಕ್ ವಾಸ್ ಟೂ ಮಚ್. ಬಟ್ ಅಲ್ಲಿ ಹೋದ್ಮೇಲೆ ಏನಾಯಿತು ಅಂದರೆ, ನನಗೆ ಪಾರ್ಕ್ ಮಾಡೋಕ್ಕೆ ಜಾಗನೇ ಸಿಗಲಿಲ್ಲ ಕಾರು. ಅಲ್ಲಿಂದ ಹೊರಗಡೆ ಬರೋಷ್ಟೊತ್ತಿಗೆ ಸಾಕಾಗೋಯಿತು. ಸೊ ವಿ ಮಿಸ್ಡ್ ಸಲಾರ್ಜಂಗ್ ಮ್ಯೂಸಿಯಂ. ಆ್ಯಂಡ್ ಫೈನಲಿ ಅರೌಂಡ್ 7 o'clock ನಾವು ಸ್ನೋ ವರ್ಲ್ಡ್ ರೀಚ್ ಆದ್ವಿ. ನನ್ನ ಮಗನಿಗೆ ತುಂಬ ದಿನದಿಂದ ಸ್ನೋ ನೋಡಬೇಕಾಗಿತ್ತು. ಸೊ ವಿ ಚೋಸ್ ದಿಸ್ ಪ್ಲೇಸ್ ಟು ಟ್ರಾವೆಲ್ ದಿಸ್ ಟೈಮ್. ಆ್ಯಂಡ್ ದಿಸ್ ಈಸ್ ಹಿಸ್ ಫಸ್ಟ್ ರಿಯಾಕ್ಷನ್ ಆಫ್ಟರ್ ವಾಚಿಂಗ್ ಸ್ನೋ ಫಾರ್ ದ ವೆರಿ ಫಸ್ಟ್ ಟೈಮ್. ಅವ್ನು ಮಾತ್ರ ತುಂಬಾ ಎಂಜಾಯ್ ಮಾಡ್ದ.
ಇವನ್ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ -8 ಡಿಗ್ರಿ ಸೆಲ್ಸಿಯಸ್ ಹಿಯರ್. ಇಲ್ಲಿ ಟಿಕೆಟ್ಸ್ ಎಲ್ಲ ನಾವು ಮುಂಜಾನೆ ಬುಕ್ ಮಾಡಿಬಿಟ್ಟಿದ್ವಿ. ಇಲ್ಲಿ ನಿಮಗೆ 1 ಅವರ್ ಟೈಮ್ ಕೊಡ್ತಾರೆ ಪರ್ ಬ್ಯಾಚ್. ಸೊ ಎಷ್ಟೊತ್ತಾದರೂ ಆಡ್ಬೋದು, ಏನಾದರೂ ಆಡ್ಬೋದು. ಬೇರೆ ಬೇರೆ ರೈಡ್ಸ್ ಎಲ್ಲ ಇದ್ದಾವೆ. ಸೊ ಇಟ್ ವಿಲ್ ಬಿ ಫನ್. ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ಸಣ್ಣ ಸಣ್ಣ ಸ್ಲೈಡರ್ಸು, ಬಾಲ್ಸು ಎಲ್ಲ ಇಟ್ಟಿದ್ದಾರೆ. ಅವರು ಕೂಡ ಎಂಜಾಯ್ ಮಾಡ್ತಾರೆ. ಇಲ್ಲಿ ಎಂಟ್ರಿ ಆದ ತಕ್ಷಣ ಅವರೇ ಜಾಕೆಟ್ಸು, ಡಿಫ್ರೆಂಟ್ ಟೈಪ್ ಆಫ್ ಬೂಟ್ಸು, ಸಾಕ್ಸು ಎಲ್ಲ ಕೊಡ್ತಾರೆ. ನಾವು ತೊಗೊಂಡು ಹೋಗಿದ್ರೂ ಕೂಡ ಮೇಲ್ಗಡೆ ಅವನ್ನೇ ಹಾಕ್ಕೋಬೇಕು, ಬಿಕಾಸ್ ಇಟ್ ವಿಲ್ ಬಿ ಸೋ ಕೋಲ್ಡ್. ಅವ್ರು ಕೂಡ ಪ್ರಾಡಕ್ಟ್ಸು ಡಿಫ್ರೆಂಟ್ ಆಗಿರುತ್ತೆ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕಿಂತ. ಸೊ ಅವನ್ನೇ ಹಾಕ್ಕೊಂಡು ಹೋಗಬೇಕಾಗತ್ತೆ. ಆಮೇಲೆ ಇಲ್ಲಿ ಅಡಲ್ಟ್ಸಿಗೆ ಡಿಫ್ರೆಂಟ್ ರೈಡ್ಸ್ ಎಲ್ಲ ಇದ್ದಾವೆ ಲೈಕ್ ದಿಸ್. ಇವು ಕೂಡ ನಾವು ಟ್ರೈ ಮಾಡಿದ್ವಿ. ಅಪ್ಪಿ ಟ್ರೈ ಮಾಡ್ದ, ಚಂದ ಟ್ರೈ ಮಾಡ್ದ, ನಾನು ಟ್ರೈ ಮಾಡಿದೆ. ಬಟ್ ಅಕ್ಷತಾ ಮಾಡಲಿಲ್ಲ, ಶಿ ವಾಸ್ ಸ್ಕೇರ್ಡ್. ಆಮೇಲೆ ಮೇಲ್ಗಡೆಯಿಂದ ಸ್ನೋ ಬೀಳೋ ಥರ ಎಫೆಕ್ಟ್ ಕೂಡ ಇತ್ತು, ಅದು ಕೂಡ ಚೆನ್ನಾಗಿತ್ತು. ಇಟ್ ವಾಸ್ ಸೋ ಕೋಲ್ಡ್. ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಮೂಗೆಲ್ಲ ಕೆಂಪಾಗ್ಬಿಟ್ಟಿತ್ತು. ಬಟ್ ನನ್ನ ಮಗ ಮಾತ್ರ ಎಲ್ಲ ಕಡೆ ಉಳ್ಳಾಡ್ದ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ ಅವ್ನು ಮಾತ್ರ. ಇಟ್ ವಾಸ್ ಸೋ ನೈಸ್ ಟು ವಾಚ್ ಹಿಮ್ ಎಂಜಾಯ್ ಲೈಕ್ ದ್ಯಾಟ್. ಇಷ್ಟು ಮಾತ್ರ ನಿಜ, ಮಕ್ಕಳನ್ನ ಒಂದು ಸರಿ ಆದರೂ ಈ ಪ್ಲೇಸಿಗೆ ಕರ್ಕೊಂಡು ಹೋಗಲೇಬೇಕು, ತುಂಬಾ ಎಂಜಾಯ್ ಮಾಡ್ತಾರೆ. ಐ ವಾಸ್ ಸ್ಕೇರ್ಡ್, ಇಷ್ಟು ತಣ್ಣಗಿರೋ ಜಾಗಕ್ಕೆ ಹೋಗಿ ಆಮೇಲೆ ನೆಗಡಿ ಕೆಮ್ಮು ಎಲ್ಲ ಬಂದರೆ ಏನು ಮಾಡೋದು ಅಂತ. ಬಟ್ ಆ ಥರ ಏನೂ ಆಗಿಲ್ಲ. ಸೊ ಯು ಕ್ಯಾನ್ ಟೇಕ್ ಯುವರ್ ಚಿಲ್ಡ್ರನ್ ಹಿಯರ್ ಆ್ಯಂಡ್ ಟ್ರಸ್ಟ್ ಮೀ, ದೇ ವಿಲ್ ಹ್ಯಾವ್ ದ ಬೆಸ್ಟ್ ಟೈಮ್ ಆಫ್ ದೇರ್ ಲೈಫ್ಸ್. ಆಮೇಲೆ ಇಲ್ಲಿ ಇನ್ನೊಂದು ರೈಡ್ ಇತ್ತು, ಈ ಥರ ಕುತ್ಕೊಂಡು ಹೋಗೋದು, ಸರ್ಕಲೆಲ್ಲ ಹಾಕಿಸ್ತಾರೆ. ಇದು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಮಕ್ಕಳು ದೊಡ್ಡವರಿದ್ದರೆ ಒಬ್ರೊಬ್ರಿಗೆ ಕೂತ್ಕೋಬೋದು, ಇಲ್ಲಾಂದರೆ ಈ ಥರ ಪೇರೆಂಟ್ ಒಬ್ರು ಕರ್ಕೊಂಡು ಕೂತ್ಕೋಬೇಕು. ಇಟ್ ವಾಸ್ ನೈಸ್. ಹೊರಗಡೆ ಬಂದಮೇಲೆ ಸಿಕ್ಕಾಪಟ್ಟೆ ತಣ್ಣಗಿತ್ತಲ್ಲ, ಅದಕ್ಕೆ ಈ ಥರ 2 ಹೀಟರ್ ಇಟ್ಟಿದ್ದಾರೆ. ಸೊ ಇಲ್ಲಿ ಬಿಸಿ ಮಾಡ್ಕೋಬೋದು. ಸ್ನೋ ವರ್ಲ್ಡ್ ಮುಗಿದ್ಮೇಲೆ ನಾವು ಅಲ್ಲೇ ಪಕ್ಕದಲ್ಲೇ ಇರೋ ಒಂದು ಜ್ಯುವೆಲ್ರಿ ಶಾಪಿಗೆ ಹೋಗಿದ್ವಿ, ಸಮೀಪನೇ ಇತ್ತು. ಆಬ್ವಿಯಸ್ಲಿ ಹೈದ್ರಾಬಾದ್ ಬಂದು ಪರ್ಲ್ ಜ್ಯುವೆಲ್ರಿ ಏನು ತೊಗೊಳ್ಳಿಲ್ಲ ಅಂದರೆ ಹೇಗೆ? ನಿಮಗೆ ಹೈದ್ರಾಬಾದ್ ತುಂಬ ಎಲ್ಲ ಕಡೆನೂ ಈ ಥರ ಎಲ್ಲ ಜ್ಯುವೆಲ್ರೀಸ್ ಇಟ್ಟಿರ್ತಾರೆ, ಬಟ್ ಎಲ್ಲ ರಿಯಲ್ ಇರೋಂಗಿಲ್ಲ. ಸೊ ಆದಷ್ಟು ಜ್ಯುವೆಲ್ರಿ ಶಾಪಲ್ಲಷ್ಟೇ ತೊಗೊಳ್ಳಿ. ಇಲ್ಲಿ ನಾವು ಒಂದಷ್ಟು ಬ್ರೇಸ್ಲೆಟ್ಸು ಮತ್ತು ಇಯರಿಂಗ್ಸು ನೋಡಿದ್ವಿ ಪರ್ಲ್ಸಿಂದು, ತುಂಬ ಚೆನ್ನಾಗಿದ್ವು. ಡ್ರಾಪ್ಸ್ ಎಲ್ಲ ಇದ್ವು. ಇಟ್ ವಾಸ್ ನೈಸ್. ಇಲ್ಲಿ ನಾನು 2 ಥರ ಇಯರಿಂಗ್ಸ್ ತೊಗೊಂಡೆ, ಒಂದು ನನಗೆ, ಒಂದು ನನ್ನ ತಂಗಿಗೆ. ಸೊ ಒಕೇಶ್ನಲ್ಲಿ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ವಿ. ಇವರು ಮುತ್ತಿನ ಮೇಲೆ 100% ಗ್ಯಾರಂಟಿ ಕೊಡ್ತಾರೆ. ಮತ್ತು ಏನಾದರೂ ಆದರೆ 10 ಇಯರ್ಸ್ ಒಳಗಡೆ ಏನಾದರೂ ಆದರೆ ಫ್ರೀ ಆಫ್ ಕಾಸ್ಟಲ್ಲಿ ರಿಟರ್ನ್ ಎಕ್ಸ್ಚೇಂಜ್ ಕೂಡ ಇರುತ್ತೆ. ಇದಾದಮೇಲೆ ನಾವು ನೆಕ್ಸ್ಟು ಹುಸೇನ್ ಸಾಗರ್ ಲೇಕ್ಗೆ ಹೊರಟ್ವಿ. ಇದು 10 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ದಿಸ್ ವಾಸ್ ಅವರ್ ಲಾಸ್ಟ್ ಪ್ಲೇಸ್ ಟು ವಿಸಿಟ್. ಈ ಪ್ಲೇಸ್ ಕೂಡ ತುಂಬಾ ದೊಡ್ಡದಾಗಿದೆ. ಮಾರ್ನಿಂಗ್ ಟೈಮಲ್ಲಿ ಬಂದರೆ ಇಲ್ಲೇ ಪಕ್ಕದಲ್ಲಿ NTR ಪಾರ್ಕ್ ಕೂಡ ಇದೆ, ಅಲ್ಲಿ ಕೂಡ ಹೋಗ್ಬೋದು. ಸೊ ಇಲ್ಲಿ ಬೋಟಿಂಗ್ ಇರುತ್ತೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ದೂರದಲ್ಲಿ ಒಂದು ಬುದ್ಧ ಸ್ಟ್ಯಾಚು ಇದೆ ಸೆಂಟ್ರಲ್ಲಿ. ಸೊ ಬೋಟಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು 10-15 ಮಿನಿಟ್ಸ್ ಆದಮೇಲೆ ವಾಪಸ್ ಕರ್ಕೊಂಡ್ಬರ್ತಾರೆ. ಇಲ್ಲಿ ಸ್ಪೀಡ್ ಬೋಟಲ್ಲಾದರೂ ಹೋಗ್ಬೋದು, ನಾರ್ಮಲ್ ಬೋಟಲ್ಲಾದರೂ ಹೋಗ್ಬೋದು. ಸೊ ಈ ಟೈಮಲ್ಲಿ ನಾರ್ಮಲ್ ಬೋಟ್ ಅಷ್ಟೇ ಓಪನ್ ಆಗಿತ್ತು. ಸೊ ನಾವು ಕೂಡ ಅದರಲ್ಲೇ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಬುದ್ಧ ಸ್ಟ್ಯಾಚು ನೋಡಲಿಕ್ಕೆ ಹೋಗೋಣ ಹುಸೇನ್ ಸಾಗರ್ ಬೋಟಲ್ಲಿ. ಈ ಪ್ಲೇಸು ನೋಡ್ಲಿಕ್ಕೆ ಚೆನ್ನಾಗಿದೆ, ಬಟ್ ಸ್ಮೆಲ್ ಮಾತ್ರ ತುಂಬ ಹಾರಿಬಲ್ ಆಗಿತ್ತು. ಐ ಥಿಂಕ್ ಇಲ್ಲಿ ಮೇಂಟೆನೆನ್ಸ್ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಈವನ್ ಪಬ್ಲಿಕ್ ಕೂಡ ಕೋಆಪ್ರೇಟ್ ಮಾಡಬೇಕು. ಎಲ್ಲ ನದಿಯಲ್ಲಿ ಎಸಿಬಾರ್ದು, ಅದರಿಂದನೇ ಅರ್ಧ ಸ್ಮೆಲ್ಲೆಲ್ಲ ಬರೋದು. ಅದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ನೈಸ್. ಸೊ ವಿ ಆರ್ ಹಿಯರ್ ನಿಯರ್ ದ ಬುದ್ಧ ಸ್ಟ್ಯಾಚ್ಯೂ. ಇಲ್ಲಿ ಬುದ್ಧ ಸ್ಟ್ಯಾಚ್ಯೂ ಅಪೋಸಿಟಲ್ಲಿ ಕಲರ್ಫುಲ್ ಲೈಟ್ಸ್ ಹಾಕಿದ್ದಾರೆ. ಇಟ್ ಲುಕ್ ಸೋ ನೈಸ್ ಅಟ್ ನೈಟ್. ಆಮೇಲೆ ಇಲ್ಲಿಂದ ಸಿಟಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೈಟಿಂಗ್ಸು ಅದೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಾವು ಮಾತ್ರ ತುಂಬಾ ಖುಷಿ ಆಯಿತು ನೋಡಿ. ನೀವು ನೋಡ್ತಾ ಇರ್ಬೋದು ರಿಫ್ಲೆಕ್ಷನ್ ಎಲ್ಲ ನೀರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ವೆಲ್ ದಿಸ್ ವಾಸ್ ಅವರ್ ಲಾಸ್ಟ್ ಡೆಸ್ಟಿನೇಷನ್ ಫಾರ್ ದ ಡೇ. ಮಧ್ಯಾಹ್ನ ಊಟ ಕೂಡ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇದನ್ನು ಮುಗಿಸ್ಕೊಂಡು ರೂಮ್ ಕೂಡ ಸಮೀಪನೇ ಇದೆ ನಮ್ಮದು, ಅಲ್ಲಿ ಹೋಗಿ
ನಾವು ಯಾವ ರೆಸ್ಟೋರೆಂಟಲ್ಲಿ ಊಟ ಮಾಡ್ಬೇಕಂತ ನೋಡಿದ್ವೋ ಬಿರಿಯಾನಿನ, ಅಲ್ಲಿಂದನೇ ಆರ್ಡ್ರ್ ಮಾಡಿಕೊಂಡು ಊಟ ಮಾಡಿದ್ವಿ. ಊಟ ಮಾಡಿ ಆಮೇಲೆ ನನ್ನ ಮಗ ಕೂಡ ಸ್ವಲ್ಪ ಹೊತ್ತು ಆ್ಯಕ್ಟಿವಿಟೀಸು ಅದೆಲ್ಲ ಮಾಡಿ ಆಮೇಲೆ ಮಲ್ಕೊಂಡ್ವಿ. ವೆಲ್, ದಿಸ್ ಈಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ನಾವು ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗ್ತಾ ಇದ್ದೀವಿ. ಸ್ಟೇ ಟ್ಯೂನ್. ಬಾಯ್.